ನಾನು ಬರ್ತಿರೋ ಪ್ರತಿ ನಾವೆಲ್ಸ್ನ ಜನ ಇಷ್ಟಪಟ್ಟು ಓದಿ ನನಗೆ ರೈಟರ್ ಅನ್ನೋ ಪಟ್ಟ ಕೊಟ್ಟಿದ್ದಾರೆ. ಆದರೆ ನೀನು ಪ್ರತಿ ಸಲ ನನ್ನ ಬರವಣಿಗೆನ ಮತ್ತೆ ನನ್ನನ್ನು ಅವಮಾನ ಮಾಡ್ತೀಯ. ಇದುವರೆಗೂ ತುಂಬ ಬರ್ತಿದ್ದೀನಿ, ಆದರೆ ನೀನು ಮಾತ್ರ ನನ್ನ ರೈಟರ್ ಅಂತ ಕೊನೆಗೂ ಒಪ್ಕೊಳ್ಳೇ ಇಲ್ಲ. ನನ್ನ ರೂಮ್ನಲ್ಲಿ ನನ್ನ ಟೇಬಲ್ ಮೇಲೆ ಒಂದು ರೆಡ್ ಕಲರ್ ಡೈರಿ ಇದೆ. ಅಪ್ಪ ಪ್ಲೀಸ್ ಸ್ಟಾಪ್ ಇಟ್. ಆ ಡೈರಿನಲ್ಲಿ ನೀನೇನು ಬರ್ತಿದ್ಯಾ? ನಿನ್ನ ಕೈಲಿ ಏನು ಬರೆಯೋಕೆ ಸಾಧ್ಯ? ನೀನು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್, ನಾಟ್ ಎ ರೈಟರ್. ನಾನು ಆ ಡೈರಿನಲ್ಲಿ ಏನನ್ನೋ ಬರೆದಿದ್ದೀನಿ ಅಂತ ಹೇಳ್ತಿಲ್ಲ ಮಗಳೇ. ಡೈರಿ ಮಧ್ಯದಲ್ಲಿ ನನ್ನ ಕೊನೆ ತೀರ್ಪಿಗೆ ಸಂಬಂಧಪಟ್ಟಿರೋ ಒಂದು ಹುಡುಗಿ ಬರ್ತಿರೋ ಲೆಟರ್ ಕಾಪಿ ಇದೆ. ಆ ಲೆಟರ್ನಲ್ಲಿರೋ ವಿಷಯ ಇಡೀ ದೇಶದ ಜನಗಳನ್ನೇ ಒಂದು ಕ್ಷಣ ಉಸಿರುಗಡಿಸಿತ್ತು. ಅದನ್ನು ನಾನು ಓದ್ದಾಗೆಲ್ಲ ಅನ್ಸೋದು ಒಂದೇ, ಅವಳಿಗಿಂತ ದೊಡ್ಡ ರೈಟರ್ ಈ ಭೂಮಿ ಮೇಲೆ ಯಾರೂ ಇಲ್ಲ. ಹೌದಾ? ಅಷ್ಟು ದೊಡ್ಡ ರೈಟರಾ? ಹಾಗಾದ್ರೆ ಹೇಳಿ, ಯಾರ ಲೆಟರ್ ಬರ್ದಿತ್ತು? ಅವಳ ಹೆಸರು? ರೈಟರ್ ಆಗಬೇಕು ಅಂತ ತುಂಬಾ ದೊಡ್ಡ ಕನಸು ಕಂಡಿದ್ದು ಹುಡುಗಿ ಅವಳು. ಒಮ್ಮೆ 3 ಜನ ಕಾಮಕ ಹುಡುಗರು ಕಣ್ಣು ಬಿದ್ಲು. ಅವರಿಂದ ರೇಪ್ ಆದ್ಲು, ಜೊತೆಗೆ ಪ್ರಾಣನೂ ಬಿಟ್ಬಿಟ್ಲು. ಈ ಕಡೆ ಆ 3 ಜನ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಅನೌನ್ಸ್ ಆಯಿತು. ವಿಪರ್ಯಾಸ ಅಂದ್ರೆ ಆ 3 ಜನ ಅತ್ಯಾಚಾರಿಗಳಿಗೆ ಪಶ್ಚಾತ್ತಾಪ ಅನ್ನೋದು ಮನಸ್ಸಿನಲ್ಲಿರ್ಲಿ, ಮೈಗೂ ಅಂಟ್ಲಿಲ್ಲ. ಆದ್ರೆ ಆ ಹುಡುಗಿ ಸಾಯೋ ಮುನ್ನ ಒಂದು ಲೆಟರ್ ಬರೆದು ಅದನ್ನ ರೇಪ್ ಮಾಡಿದ ಹುಡುಗರಿಗೆ ತಲುಪಿಸಿ ಅಂತ ಕೈಯಲ್ಲಿ ಲೆಟರ್ ಹಿಡಿದು ಪ್ರಾಣ ಬಿಟ್ಲು. ಅಲ್ಲಿಂದ ಲೆಟರ್ನ ಎಲ್ರೂ ಓದ್ತಾ ಹೋದ್ರು. ರೇಪ್ ಮಾಡಿ ಹುಡುಗಿ ಸತ್ತೋಗಿದ್ದಾಳಂತೆ. ನಮಗೆ ಗಲ್ಲು ಶಿಕ್ಷೆ ಅನೌನ್ಸ್ ಆಗಿದೆ. ಹೌದಾ? ನಮ್ಮನ್ನು ಗಲ್ಲಿಗೇರ್ಸಕ್ಕೂ ಮುಂಚೆ ನಮ್ಮ ಕೊನೆ ಆಸೆ ಕೇಳಿದ್ರೆ ಏನು ಹೇಳೋದು? ಇನ್ನೇನು ಹೇಳೋದು? ನಮ್ಮನ್ನ ಜೈಲಿಂದ ಹೊರಗಡೆ ಕಳಿಸಿ ಇನ್ನೊಂದು ರೇಪ್ ಮಾಡಿ ನಾವೇ ಸರೆಂಡರ್ ಆಗ್ತೀವಿ ಅಂತ ಹೇಳೋದು. ಫಸ್ಟ್ ಆಫ್ ಆಲ್, ಕೋರ್ಟ್ ಕೊಟ್ಟಿರೋ ಶಿಕ್ಷೆ ನಮಗೆ ಶಿಕ್ಷೆ ಅನ್ನಿಸ್ತಿಲ್ಲ. ನಮಗೆ ಶಿಕ್ಷೆ ಕೊಡೋಷ್ಟು ದೊಡ್ಡವರು ಈ ಭೂಮಿ ಮೇಲೆ ಯಾರೂ ಹುಟ್ಟಿಲ್ಲ. ಹೇಯ್ ಮಕ್ಕಳ, ಆ ಹುಡುಗಿ ಸಾಯೋಕ್ಕೆ ಮುಂಚೆ ನಿಮಗೆ ಅಂತ ಒಂದು ಲೆಟರ್ ಬರೆದಿದ್ದಾಳೆ. ನೀವು ಆ ಲೆಟರ್ನ ಓದಲೇಬೇಕು. ಇದೊಳ ಕೊನೆಯ ಆಸೆ. ಏನ್ ಬರ್ದಿದ್ದಾಳೋ ಆ ಹುಡುಗಿ? ಇನ್ನೇನು ಬರ್ದಿರ್ತಾಳೆ? ತನ್ನ ಅನುಭವ ಬರ್ದಿರ್ತಾಳೆ. ಏನಾಯ್ತು ಲೈಟ್ಗೆ? ಹೆಂಗ ಓದೋದೀಗ? ಅಯ್ಯೋ ಛೇ! ಕಂಟ್ರೋಲ್ ಟೋಕಿ. ಆ 3 ಜನ ಅತ್ಯಾಚಾರಿಗಳು ಸತ್ತೋಗಿದ್ದಾರೆ. ಇಮಿಡಿಯೇಟ್ ಸೆಲ್ ನಂಬರ್ 103 ಹತ್ರ ಹೋಗಿ. ಏನು ಸಿಗದೆ ಇರೋ ಕಾರಣ ಅವ್ರು ಕೊಟ್ಟಿದ್ದ ಊಟದ ತಟ್ಟೆಯಲ್ಲಿ ಕತ್ಕೊಯ್ಕೊಂಡಿದ್ದಾರೆ. ನಮ್ಮ PC ಒಬ್ಬ ಕೊನೆ ಟೈಮಲ್ಲಿ ನೋಡಿದ್ದಾನೆ, ಲಾಕ್ ತೆಗಿಯೋದ್ರೊಳಗೆ ಡೆತ್ ಆಗಿದ್ದಾರೆ. ಏನ್ರಿ ಇದು? ಅಕ್ಷರಗಳು
ರಕ್ತನೇ ಹರಿಸ್ಬಿಟ್ಟಿದ್ದಾವೆ. ಅಪ್ಪ ಎಲ್ಲಾನು ಹೇಳಿದ್ರಿ, ಆ ಲೆಟ್ರಲ್ಲಿ ಏನಿದೆ ಅಂತ ಹೇಳಿ. ರಾಜಾರೋಷವಾಗಿ ಗಲ್ಲಿಗೇರಕ್ಕೂ ರೆಡಿ ಇದ್ದು ಹುಡುಗರಿಗೆ ಅವಳು ಕೊಟ್ಟಂತ ವರನ ಸ್ವೀಕಾರ ಮಾಡೋ ತಾಕತ್ತಿರಲಿಲ್ಲ. ಬಹುಶಃ ಈ ಭಾರತೀಯ ಹೆಣ್ಣು ಮಗಳಿಗೆ ಮಾತ್ರ ಆ ರೀತಿ ಬರೆಯೋ ಶಕ್ತಿ ಇದೆ ಅನ್ಸುತ್ತೆ. ಅವಳು ಬರ್ದಿದ್ಲು, ಸೂರಿ, ಅಸ್ಲಾಂ, ಹರಿ, ಕೊನೆಯದಾಗಿ ನಿಮ್ಗೊಂದು ಮಾತು. ನನ್ನ ಉಸಿರು ಈಗ ನಿಲ್ತಿದೆ, ಆದರೆ ಒಂದಿನ ಜನ್ಮ ಅಂತ ಏನಾದರೂ ಇದ್ದರೆ ನೀವು 3 ಜನಕ್ಕೂ ತಾಯಿಯಾಗಿ ಹುಟ್ಟು ಬರ್ತೀನಿ. ಅದಕ್ಕೆ ಹೇಳೋದು, ಯಾವುದೇ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ಕಾಮದೃಷ್ಟಿಯಿಂದ ನೋಡೋ ಮೊದಲು ಒಂದು ಸಲ ಇವರು ಕೂಡ ನನ್ನನ್ನು ಹೆತ್ತವಳಂತೆ ಅಥವಾ ನನ್ನ ಹಿಂದೆ ಮುಂದೆ ಹುಟ್ಟೋರಂತೆ ಅಂತ ಅನ್ಕೋಬೇಕು, ಅನ್ಕೊಳ್ಳೇಬೇಕು. ಅವಳು ಆ 3 ಜನಕ್ಕೆ ತಾಯಾಗಿ ಹುಟ್ಟು ಬರ್ತೀನಿ ಅಂತ ಯಾಕೆ ಬರ್ದಲೋ ಗೊತ್ತಿಲ್ಲ. ಬಹುಶಃ ತಾಯಾಗಿ ಬಂದು ಹೆಣ್ಣನ್ನ ಹೇಗೆ ಕಾಣಬೇಕು ಅಂತ ಪಾಠ ಕಲಿಸುತ್ತ. Yes, she is the greatest writer in the world.